ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಇಂದು ಗುರುವಿನ ಮಹತ್ವವನ್ನು ಕುರಿತು ಒಂದಷ್ಟು ಚಿಂತನೆ ಮಾಡೋಣ. ಗುರು ಅಂದರೆ ಯಾರು? ಶಾಸ್ತ್ರಗಳು ಹೇಳ್ತಾ ಇದ್ದಾವೆ, ಗುಣಾತೀತಂ ಗುಕಾರಂಚ ರೂಪಾತೀತಂ ರುಕಾರಕಂ. ಗುಣಾತೀತನೂ ರೂಪಾತೀತನು, ಅರ್ಥಾತ್ ಕತ್ತಲೆಯಿಂದ ಬೆಳಕಿನ ಮಾರ್ಗವನ್ನು ತೋರಿಸುವಾತ ಗುರು, ಅಜ್ಞಾನದಿಂದ ಜ್ಞಾನದ ಮಾರ್ಗವನ್ನು ತೋರಿಸುವಾತ ಗುರು, ಅವಿವೇಕದಿಂದ ವಿವೇಕದತ್ತ ಕರೆದುಕೊಂಡೊಯ್ಯುವಾತ ಗುರು, ಅಸತ್ಯದಿಂದ ಸತ್ಯದೆಡೆಗೆ ಕರೆದುಕೊಂಡೊಯ್ಯುವಾತ ಗುರು, ಅಧರ್ಮದಿಂದ ಧರ್ಮದೆಡೆಗೆ, ಪಾಪದಿಂದ ಪುಣ್ಯದ ಕಡೆಗೆ, ದುರ್ವಿಚಾರದಿಂದ ಸದ್ವಿಚಾರದ ಕಡೆಗೆ, ದುರ್ಗುಣದಿಂದ ಸದ್ಗುಣದ ಕಡೆಗೆ ಕರೆದುಕೊಂಡು ಹೋಗುವಾತನೇ ಗುರು. ದೈವವನ್ನು ಪರಿಚಯಿಸುವಾತನೇ ಗುರು ಅಂತ ಹೇಳಿಕೊಂಡು ಬಂದಿದ್ದಾರೆ. ಮತ್ತು ಗುರುವಿಗೆ ಹೇಳ್ತಾ ಇದ್ದಾರೆ, ಗುರು ತಾಯಿ ಇದ್ದ ಹಾಗೆ, ದೈವ ತಂದೆ ಇದ್ದ ಹಾಗೆ. ಅಂದರೆ ಒಂದು ಮಗುವಿನ ಜನನಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ತಂದೆಯ ಪರಿಚಯವನ್ನು ತಾಯಿ ಮಾಡಿಸಿಕೊಡ್ತಾಳೆ ಮಗುವಿಗೆ. ಹಾಗೆ ಸರ್ವಕ್ಕೂ ಕಾರಣೀಭೂತನಾಗಿರ್ತಕ್ಕಂಥ ಸರ್ವಶ್ರೇಷ್ಠನೂ ಸರ್ವಸಮರ್ಥನೂ ಆಗಿರ್ತಕ್ಕಂಥ ಭಗವಂತನ ಪರಿಚಯವನ್ನು ಮಾಡಿಸಿಕೊಡುವಾತ, ದೈವದ ತತ್ವವನ್ನು ತಿಳಿಸಿಕೊಡುವಾತ ಗುರು ಆಗಿದ್ದಾನೆ. ಆ ನಿಟ್ಟಿನಲ್ಲಿ ಗುರುವಿನ ವಿಶೇಷತೆ ಬಹಳ ಮಹತ್ವದ್ದು. ಅದಕ್ಕೆ ಗುರುವಿನಲ್ಲಿ 3 ಪ್ರಕಾರ ಗುರುಗಳಿದ್ದಾರೆ. ಅಂದರೆ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರು, 3 ಪ್ರಕಾರ ಗುರುವಿನಲ್ಲಿ. ದೀಕ್ಷಾಗುರು ಅಂದರೆ ಯಾರು? ದೀಕ್ಷೆ ಅಂದರೆ ಏನು? ದೀಕ್ಷಾಗುರು ಅಂದರೆ ದೀಕ್ಷೆಯನ್ನು ಅನುಗ್ರಹಿಸುವಾತನಿಗೆ ದೀಕ್ಷಾಗುರು ಅಂತ ಕರೀತಾ ಇದ್ದಾರೆ. ಹಾಗಿದ್ರೆ ದೀಕ್ಷೆ ಅಂದರೆ ಯಾವುದು? ಸಿದ್ಧಾಂತ ಶಿಖಾಮಣಿಯಲ್ಲಿ ಬಹಳ ಸ್ಪಷ್ಟವಾಗಿ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು ಅಪ್ಪಣೆ ಕೊಡಿಸಿದ್ದಾರೆ. ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಪಾಶಬಂಧನಂ ಯಶ್ಯಾದತ ಸಮಾಖ್ಯಾತಂ ದೀಕ್ಷೇತಿಯಂ ವಿಚಕ್ಷಣೈಹಿ. ಅಂದರೆ ದೀಯತೆ ಚ ಶಿವಜ್ಞಾನಂ, ಭಕ್ತನ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ ಅವನಲ್ಲಿರುವಂಥ ಮಲತ್ರಯಗಳು, ಆಣವ ಮಲ, ಮಾಯಿ ಮಲ, ಕಾರ್ಮಿಕ ಮಲ. ಅರ್ಥಾತ್ ಆಣವ ಮಲ ಅಂತ ಕೇಳಿದರೆ ಶರೀರಕ್ಕೆ ಅಂಟಿರುವಂಥ ಕೊಳೆಯನ್ನು ತೊಳೆಯುವಾತ. ಮಾಯಿ ಮಲ ಅಂತ ಕೇಳಿದರೆ ಮಾಯಾ, ಕೆಲವೊಂದು ವ್ಯವಸ್ಥೆಯನ್ನು, ಸ್ಥಿತಿಯನ್ನು, ಗತಿಯನ್ನು, ಸಮಯವನ್ನು, ಸಂದರ್ಭವನ್ನು ನೋಡಿ ಮನುಷ್ಯ ನಾನು ಹಾಗೆ ಆಗಬೇಕು, ಬೆಳೆಯಬೇಕು, ಗಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ಅಪರಾಧಗಳನ್ನು ಮಾಡ್ತಾನೆ. ಆ ಪಾಪವನ್ನು ತೊಳೆಯುವಾತ ಗುರು. ಆನಂತರದಲ್ಲಿ ಕಾರ್ಮಿಕ ಮಲ ಅಂತ ಕರೀತಾರೆ. ಕಾರ್ಮಿಕ ಅಂದರೆ ಕರ್ಮ, ಆ ಮನುಷ್ಯ ಮಾಡುವಂಥ ನಿತ್ಯ ಕ್ರಿಯೆಗಳು, ವ್ಯವಹಾರ, ಉದ್ಯೋಗ, ನೌಕರಿ, ಉದ್ಯಮ, ವಿದ್ಯಾಭ್ಯಾಸ, ಅನೇಕ ಕ್ರಿಯೆಗಳನ್ನು ಮಾಡುವಾಗ ಆಗುವಂಥ ಲೋಪದೋಷಗಳೇನಿದ್ದಾವೆ ಇವುಗಳನ್ನು ತೊಳೆಯುವಾತ, ಇವುಗಳಿಂದ ಮುಕ್ತಿಯನ್ನು ಕೊಡುವಾತ ಗುರು. ಅದಕ್ಕೆ ಆ ಮಲತ್ರಯಗಳನ್ನು ದೂರ ಮಾಡಿ ಅವನಿಗೆ ಸನ್ಮಾರ್ಗವನ್ನು ತೋರಿಸುವಾತನೇ ಗುರು. ಅದಕ್ಕೇನು ಹೇಳ್ತಾ ಇದ್ದಾರೆ? ದೀಕ್ಷಾಗುರು ಅಂತ ಕರೀತಾರೆ. ಅಂದರೆ ದೀಕ್ಷೆ ಅಂತ ಕೇಳಿದರೆ ಅವನಿಗೆ ಆ ದೀಕ್ಷೆಯಲ್ಲಿ 3 ಪ್ರಕಾರ ಇದ್ದಾವೆ. ವೇದಾದೀಕ್ಷೆ, ಕ್ರಿಯಾದೀಕ್ಷೆ ಮತ್ತು ಮಂತ್ರದೀಕ್ಷೆ ಅಂತ ಕರೀತಾ ಇದ್ದಾರೆ. ಹಾಗಿದ್ದರೆ ವೇದಾದೀಕ್ಷೆ ಅಂತ ಕೇಳಿದರೆ ಅನೇಕ ಪ್ರಕಾರ ಆ ಜೀವಾತ್ಮನಲ್ಲಿರುವಂಥ ಅನೇಕ ಜನ್ಮಾಂತರಗಳ ಪಾಪವನ್ನು ತೊಳೆಯುವಂಥದ್ದು. ಅಂದರೆ ಭಕ್ತನ ಮಸ್ತಕದ ಮೇಲೆ ಗುರು ತನ್ನ ಅಮೃತ ಹಸ್ತವನ್ನಿರಿಸಿ ಆ ಭಕ್ತನ ನೇತ್ರವನ್ನು, ನೇತ್ರೋನ್ಮಿಲನ, ನೇರವಾಗಿ ಅವನ ನೇತ್ರದಲ್ಲಿ ನೇತ್ರವನ್ನಿರಿಸಿ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡ್ತಾ ಆ ಪಾಪ ತಾಪ ಶಾಪಗಳನ್ನು ನಾಶಪಡಿಸಿ ಅವನಲ್ಲಿರುವಂಥ ಮಲತ್ರಯಗಳನ್ನು ದೂರ ಮಾಡಿ ಅವನಿಗೆ ತನ್ನ ಚಿತ್ಕಲೆಯ, ಚಿದ್ಘನ, ವಿಶಿಷ್ಟ ಶಕ್ತಿಯ ಅನುಗ್ರಹವನ್ನು ಮಾಡುವಾತ ಗುರು. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ವೇದಾದೀಕ್ಷೆ ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ಕ್ರಿಯಾದೀಕ್ಷೆ ಅಂತ ಕರೀತಾರೆ. ಕ್ರಿಯಾದೀಕ್ಷೆ ಅಂತ ಕೇಳಿದರೆ ಎಲ್ಲ ಕ್ರಿಯೆಯುಕ್ತವಾಗಿ ಮಾಡುವಂಥದ್ದು. ಅಂದರೆ ಈಗ ಶಾಸ್ತ್ರೋಕ್ತವಾಗಿ ಅಲ್ಲಿ ಪೂಜಾ ವ್ರತಗಳನ್ನು ಮಾಡುವಂಥದ್ದು, ಅನೇಕ ಕಲಶಗಳ ಸ್ಥಾಪನೆ ಮಾಡಿ ವಿಧಿವತ್ತಾಗಿ, ಆನಂತರದಲ್ಲಿ ಹೋಮ ಹವನ ಯಜ್ಞ ಯಾಗಗಳನ್ನು ಮಾಡಿ ಕ್ರಿಯಾಯುಕ್ತವಾಗಿ ಮಾಡುವಂಥ ದೀಕ್ಷೆಗೆ
ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಕ್ರಿಯಾದೀಕ್ಷೆ ಅಂತ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಮಂತ್ರ ದೀಕ್ಷೆ ಅಂಥೇಳಿ, ಮಂತ್ರ ದೀಕ್ಷೆ ಅಂತ ಕೇಳಿದರೆ ಭಕ್ತನ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ ಬಲಗಿವಿಯಲ್ಲಿ ಅವರವರ ಧರ್ಮಕ್ಕನುಸಾರವಾಗಿರ್ತಕ್ಕಂಥ ಬೀಜಾಕ್ಷರ ಮಂತ್ರಗಳ ಉಪದೇಶ ಮಾಡುವಂಥದ್ದಕ್ಕೆ ಮಂತ್ರ ದೀಕ್ಷೆ ಅಂತ ಕರೀತಾ ಇದ್ದಾರೆ. ಶೈವ ಸಂಪ್ರದಾಯದಲ್ಲಿ ಶಿವಪಂಚಾಕ್ಷರ ಮಹಾಮಂತ್ರ ಉಪದೇಶ ಆಗತ್ತೆ. ಇನ್ನು ಬೇರೆ ಬೇರೆ ಧರ್ಮದ ಸಂಪ್ರದಾಯಗಳಲ್ಲಿ ಆ ಧರ್ಮದ ಮೂಲ ಪುರುಷರ ಮಂತ್ರವನ್ನು ಉಪದೇಶ ಮಾಡಲಾಗತ್ತೆ. ಅಂದರೆ ಬೀಜಾಕ್ಷರ ಅಂತ ಕರೀತಾರೆ. ಬೀಜಾಕ್ಷರ ಅಂತ ಕೇಳಿದರೆ ಆ ಮಂತ್ರಗಳು ಕೇವಲ ಅಕ್ಷರಗಳು 3 ಅಥವಾ 5 ಅಥವಾ 7, 9, 11, 13 ಈ ಪ್ರಕಾರ ಇರ್ತವೆ. ಅಂದರೆ ಬೀಜಾಕ್ಷರ ಅಂದರೆ ಎಲ್ಲದೂ ಕೂಡ ಮಂತ್ರಗಳ ಸಾರವೇ ಆ ಮಂತ್ರ ಆಗಿರುತ್ತೆ. ಅದನ್ನು ಪುನಃ ಪುನಃ ಜಪ ಮಾಡ್ತಾ ಹೋದಾಗ ಅವನಿಗೆ ಭಗವಂತನ ಸಾಕ್ಷಾತ್ಕಾರವಾಗತ್ತೆ. ಅದಕ್ಕಾಗಿ ಉದಾಹರಣೆ ಬೀಜಾಕ್ಷರ ಅಂತ ಯಾಕೆ ಹೇಳಿದರು ಅಂತ ಕೇಳಿದರೆ, ಒಂದು ಬೀಜದಿಂದ ಆಲದ ಮರ ಉತ್ಪತ್ತಿಯಾಗತ್ತೆ. ಅಂದರೆ ಬೀಜ ಆಲದ ಮರದಷ್ಟು ವಿಶಾಲವಾಗಿರಲ್ಲ. ಆ ಸಣ್ಣದಾಗಿರುವಂಥ ಬೀಜದಿಂದ ಆಲದ ಮರ, ಅಳ್ಳಿಯ ಮರದ ಬೀಜದಿಂದ ಅರಳೆ ಮರ, ಆನಂತರದಲ್ಲಿ ಮಾವಿನ ಬೀಜದಿಂದ ಮಾವಿನ ಮರ, ಅಂದರೆ ದೊಡ್ಡ ವೃಕ್ಷಗಳಾಗುವಂಥದ್ದು ಸಣ್ಣ ಬೀಜದಿಂದ. ಹಾಗೆ ಈ ಬೀಜಾಕ್ಷರ ಮಂತ್ರದ ಜಪದಿಂದ ಅವನಿಗೆ ಎಲ್ಲ ಪ್ರಕಾರದ ಸಿದ್ಧಿಗಳು ಲಭ್ಯವಾಗತ್ತೆ ಅಂತಕ್ಕಂಥದ್ದು. ಅದಕ್ಕಾಗಿ ಏನು ಹೇಳ್ತಾ ಇದ್ದಾರೆ, ಮಂತ್ರ ದೀಕ್ಷೆ ಅಂತ ಬಹಳ ಸ್ಪಷ್ಟವಾಗಿ ಕರೀತಾ ಇದ್ದಾರೆ. ಮತ್ತು ಇನ್ನೊಂದು ಪ್ರಶ್ನೆ ಬರ್ತದೆ, ಹಾಗಿದ್ರೆ ದೀಕ್ಷೆ ಆಗಲಾರದೆ ಆ ಮಂತ್ರದ ಫಲ ಹೇಗೆ ಲಭ್ಯವಾಗತ್ತೆ, ಅಥವಾ ಫಲ ಇದೆಯೋ ಇಲ್ಲೋ ಅನ್ನೋ ಪ್ರಶ್ನೆ ಕೆಲವರಿಗೆ ಕಾಡುತ್ತೆ. ಆ ಮಂತ್ರ ಏನಾದರೂ ಸಿದ್ಧಿ ಆಗಬೇಕು ಅಂತ ಕೇಳಿದರೆ, ಮಂತ್ರದ ಫಲ ನಮಗೆ ಪ್ರಾಪ್ತವಾಗಬೇಕು ಅಂತ ಕೇಳಿದರೆ ನಾವು ದೀಕ್ಷೆ ತಗೊಳ್ಳೇಬೇಕಾಗತ್ತೆ. ಉದಾಹರಣೆಯಾಗಿ ಈಗ ಒಬ್ಬ ಕನ್ಯೆ ಇರ್ತಾಳೆ. 18 ವರ್ಷ ಆಗಲಿ, 20 ವರ್ಷ ಆಗಲಿ, 25 ವರ್ಷ ಆಗಲಿ, 30 ವರ್ಷದಿಂದ 40, 50 ವರ್ಷ ಆದರೂ ಕೂಡ ವಿವಾಹ ಸಂಸ್ಕಾರ ಆದ ಮೇಲೆ ಆ ತಾಯಿಗೆ ಮಗುವಿಗೆ ಜನ್ಮ ಕೊಡುವಂಥ ಹಕ್ಕು ಬರುತ್ತೆ, ಅಧಿಕಾರ ಪ್ರಾಪ್ತವಾಗತ್ತೆ. ವಿವಾಹ ಸಂಸ್ಕಾರ ಸಂತಾನೋತ್ಪತ್ತಿಗೆ ಹೇಗೆ ಕಾರಣವಾಗುತ್ತೋ ಅದೇ ರೀತಿ ದೀಕ್ಷಾ ಸಂಸ್ಕಾರ ಆ ಮಂತ್ರದ ಶಕ್ತಿ ಪ್ರಾಪ್ತವಾಗಲಿಕ್ಕೆ ಕಾರಣವಾಗತ್ತೆ ಅಂತಕ್ಕಂಥದ್ದು. ಅದರ ಜೊತೆಗೆ ಗುರು ಅಂತ ಕೇಳಿದರೆ ತಂದೆ ಮತ್ತು ತಾಯಿಯ ಗುರು ಅಂದರೆ ತಾಯಿ, ದೈವ ಅಂದರೆ ತಂದೆ ಸ್ವರೂಪ. ಹೇಗೆ ಅಂತ ಕೇಳಿದರೆ, ಈ ಉದಾಹರಣೆಗೆ ನೀವು ಹಾಗೆ ಚಿಂತನೆ ಮಾಡಿರಿ. ಗುರು ಏನು ಮಾಡ್ತಾನೆ, ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಸಣ್ಣ ಮಗು ಇರುತ್ತೆ, ಸಣ್ಣ ಮಗುವನ್ನು ಆಡಿಸ್ತಾಳೆ, ಎಲ್ಲ ಕ್ರಿಯೆ ಮಾಡ್ತಾಳೆ. ಆ ತಂದೆನೂ ಕೂಡ ಮಗುವನ್ನು ಪ್ರೀತಿ ಮಾಡ್ತಾನೆ. 1-2 ವರ್ಷದ ಮಗು ಏನಾದರೂ ಕೂಡ ಗಲೀಜು ಮಾಡ್ಕೋತು ಅಂತ ಕೇಳಿದರೆ, ಮಲಮೂತ್ರ ವಿಸರ್ಜನೆ ಮಾಡಿ ಮೈಗೆಲ್ಲ ಅಂಟಿಸ್ಕೊಳ್ತು ಅಂತ ಕೇಳಿದರೆ ತಂದೆ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ತಾಯಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಸ್ವಚ್ಛ ಮಾಡಿ ವಸ್ತ್ರವನ್ನು ಧಾರಣೆ ಮಾಡಿದಾಗ ತಂದೆ ಆವಾಗ ಒಪ್ಪಿಕೊಳ್ತಾನೆ, ಪ್ರೀತಿ ಮಾಡ್ತಾನೆ. ಹಾಗೆ ಜೀವನದಲ್ಲಿ ಭಕ್ತನ ಅನೇಕ ಜನ್ಮಗಳ ಪಾಪಗಳನ್ನು, ತಾಪಗಳನ್ನು, ಶಾಪಗಳನ್ನು ಪರಿಹರಿಸಿ ಅವನ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ ಮಂತ್ರ ದೀಕ್ಷೆ, ಕ್ರಿಯಾದೀಕ್ಷೆ ಹಾಗೂ ವೇದಾದೀಕ್ಷಾ ಕ್ರಿಯೆಗಳನ್ನು ಮಾಡಿದಾಗ ಆ ಭಕ್ತ ಆ ಮಂತ್ರವನ್ನು ಸದಾ ಅವನ ಜೀವನದಲ್ಲಿ ಅಳವಡಿಸಿಕೊಂಡು ನಿರಂತರ ಜಪವನ್ನು ಮಾಡ್ತಾ ಹೋದಾಗ ಅಂತಹ ಭಕ್ತನನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಭಗವಂತ ಎಲ್ಲ ಪ್ರಕಾರದಲ್ಲಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ, ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಆ ಭಕ್ತನನ್ನು ಭಗವಂತನ ಸಾಮೀಪ್ಯಕ್ಕೆ ಕಳಿಸಿಕೊಡುವಾತ, ಭಗವಂತನ ಪರಿಚಯವನ್ನು ಮಾಡಿಸುವಾತ, ಭಗವಂತನ ಬಗ್ಗೆ ಭಾವನೆಯನ್ನು ತುಂಬುವಾತ ಗುರು ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ಸುಸಂದರ್ಭದಲ್ಲಿ ದೀಕ್ಷೆಯ ಮಹತ್ವವನ್ನು ತಮ್ಮ ಗಮನಕ್ಕೆ ತರಲಾಗಿದೆ. ಇನ್ನು ನಾಳೆಯ ಸಂಚಿಕೆಯಲ್ಲಿ ತಮಗೆಲ್ಲ ಇನ್ನು ಮುಂದೆ ಬರುವಂಥ ಯಾವ ಶಿಕ್ಷಾಗುರು ಮತ್ತು ಮೋಕ್ಷಗುರು ಎರಡೂ ವಿಷಯಗಳನ್ನು ನಾಳೆಯ ಸಂಚಿಕೆಯಲ್ಲಿ ತಮ್ಮ ಗಮನಕ್ಕೆ ತರೋಣ. ಸದ್ಭಕ್ತ ಬಂಧುಗಳೇ, ತಮ್ಮ ತಮ್ಮ ಧರ್ಮದ ಗುರುಗಳಿಂದ ನೀವು ದೀಕ್ಷೆಯನ್ನು ಪಡೆದು ಆ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅನ್ನುವಂಥದ್ದು ಒಂದು ವಿಷಯವನ್ನು ಹೇಳ್ತಾ ಅನೇಕ ಜನರು ಪ್ರಶ್ನೆ ಮಾಡ್ತಾರೆ. ಸರಿ, ನಾವು ದೀಕ್ಷೆಯನ್ನು ಮಾಡಿಸ್ಕೋಬೇಕು ಅನ್ನುವಂಥ ವಿಚಾರ ನಮ್ಮಲ್ಲಿದ್ದರೂ ಕೂಡ ದೀಕ್ಷೆಯನ್ನು ಕೊಡಲಿಕ್ಕೆ ಸಮರ್ಥ ಗುರುಗಳು ನಮಗೆ ಸಿಗ್ತಿಲ್ಲ,
ಅವ್ರು ಯಾರು ಅಂತ ನಮಗೆ ಗುರ್ತಾಗ್ತಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ. ನೀವು ಒಂದು ನೆನಪಿಟ್ಟುಕೊಳ್ಳಿ, ನಮ್ಮ ಆತ್ಮೀಯ ಭಕ್ತರು ನಿಮಗೆ ಗಮನಕ್ಕೆ ತರೋದಿಷ್ಟೇ, ನೀವು ಒಬ್ಬರನ್ನು ಆಯ್ಕೆ ಮಾಡ್ಕೊಳ್ಳಿ ಗುರುಗಳು ಅಂಥೇಳಿ. ಅವರು ಒಳ್ಳೆಯವರು ಕೆಟ್ಟವರು ಆ ಸರ್ಟಿಫಿಕೇಟ್ ಕೊಡುವಂಥ ಶಕ್ತಿ ನಿಮಗಿಲ್ಲ. ನೀವು ಆಯ್ಕೆ ಮಾಡಿಕೊಂಡು ಸಂಪೂರ್ಣ ಶ್ರದ್ಧಾಭಾವದಿಂದ ನಡ್ಕೊಂಡ್ರಿ ಅಂತ ಕೇಳಿದರೆ ಅದರ ಫಲ ನಿಮಗಿರುತ್ತೆ.